ಅಪ್ಪ, ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿನೇ ಸಾಕಾಗೋಯ್ತು ನನಗಂತೂ. ಅಪ್ಪ, ಈ ಅತ್ತೆ ಮಗಳು ಬಂದುಬಿಟ್ರೆ ತಲೆ ತಿಂದು ಬಿಡ್ತಾರೆ ನನಗಂತೂ. ಸಾಕಾಗೋಗುತ್ತಪ್ಪ. ದೇವ್ರೇ, ಇನ್ನು ಯಾವಾಗ ಹೋಗ್ತಾರೋ ಏನೋ. ಇನ್ನು ಒಂದಿನಕ್ಕೆ ಈ ಹಣೆ ಬರ ಇದೆ. ಅಬ್ಬಾ ದೇವ್ರೇ, ನನಗಂತೂ ತಲೆ ಸಿಕ್ಕಾಪಟ್ಟೆ ನೋಸ್ತಾ ಇದೆಯಪ್ಪ. ಅಷ್ಟು ತಲೆ ತಿಂದಿಟ್ಟು ಬಿಡ್ತಾರೆ ಇವ್ರು ನನಗಂತೂ. ಇವತ್ತೊಂದು ಸ್ವಲ್ಪ ನೇತ್ರಂದಾದರೂ ಹೆಲ್ಪ್ ತೊಗೋಬೇಕಪ್ಪ. ನಂಗೆ ಒಬ್ಬಳಿಗೆ ಅಂದರೆ ಸಾಕಾಗೋಗುತ್ತಾ. ಮಧ್ಯಾಹ್ನ ಕಿಚನಲ್ಲಿ ಒಂದು ಸ್ವಲ್ಪ ಅಡುಗೆ ಮಾಡೋದಕ್ಕೆ ನೇತ್ರ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಮ್ಮ ಅಂತ ಹೇಳಬೇಕು. ಪಾಪ ನಿನ್ನೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಕ್ಕೆ ನನಗೆ ಎಷ್ಟೋ ಸಮಾಧಾನ ಆಗಿತ್ತು. ಇವತ್ತು ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ತೊಗೋಣ ನೇತ್ರ ಕಡೆಯಿಂದನ. ಖುಷಿ ಮೇಡಮರ, ಬಾ ನೇತ್ರ ಒಳಗಡೆ. ಗುಡ್ ಮಾರ್ನಿಂಗ್ ರೀ ಮೇಡಮರ. ಹಾಂ, ಗುಡ್ ಮಾರ್ನಿಂಗ್. ಬಾ ನೇತ್ರ. ಇವಾಗ ತಾನೇ ನಿನ್ನೇ ನೆನೆಸ್ಕೊಂಡೆ ನೋಡು. ನೀನೇ ಬಂದು 100 ವರ್ಷ ಆಯಸ್ ನೋಡಿ ನಿನಗೆ. ಹೌದನ್ರಿ ಮೇಡಮರ, ಎದಕ್ಕೆ ನೆನೆಸ್ಕೊಂಡ್ರಿ? ಯಾಕೆ ನೇತ್ರ ಇನ್ನೂ ಬಂದೇ ಇಲ್ಲ ಅಂತ ಬೈಕೋತಾ ಇದ್ರ ನನ್ನ? ಏ ಇಲ್ಲಪ್ಪ, ಹಾಗೇನಿಲ್ಲ. ನಿನ್ನನ್ನು ನಾನು ಯಾಕೆ ಬೈಕೋತಾ ಇರಲಿಲ್ಲ. ಹಾಗೆ ಸ್ವಲ್ಪ ನೆನೆಸ್ಕೊತಾ ಇದ್ದೆ ಅಷ್ಟೇ. ನಿನ್ನಿಂದ ಹೆಲ್ಪ್ ಆಗಿತ್ತಲ್ಲಮ್ಮ, ಹಾಗೆ ಇವತ್ತು ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೋ ಏನೋ ಅಂತ ನೆನೆಸ್ಕೊತಾ ಇದ್ದೆ. ಏನು ಹೇಳ್ರಿ ಮೇಡಮರ, ಅದ್ರಾಗ ಏನೈತಿ? ಅದೇ ಇದಕ್ಕೆ ಹೆಲ್ಪ್ ಅಂತ ಕೇಳ್ತೀರಿ. ಹೇಳ್ರಿ ಏನಂತಂದು. ಏನಿಲ್ಲ, ಇವತ್ತು ನಿಂದು ಆಫೀಸ್ ಕೆಲಸ ಏನಿದೆ? ಆಫೀಸ್ ಕೆಲಸನ ಇವಾಗ ಸರಿಗೆ ಕೇಳಬೇಕು ಮ್ಯಾಮ್. ಇವತ್ತೇನೋ ಆಫೀಸ್ ಕೆಲಸ ಜಾಸ್ತಿ ಇದೆ ಅಂತ ಹೇಳಿದರು ನಿನ್ನೆ. ಸೊ ಅದಕ್ಕೆ ಕೇಳಬೇಕು. ಅದಕ್ಕೆ ಚಿನ್ನಿ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಆಫೀಸ್ ಕೆಲಸ ಮುಗಿಸ್ಕೊಂಡೆ ಅಂದರೆ ಅವ್ರು ಬಂದ ಮೇಲೆ ಟ್ಯೂಷನ್ ಹೇಳ್ಕೊಟ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ ಹೌದಾ? ಯಾಕ್ರಿ ಮೇಡಮರ, ಏನಾಯಿತು? ನಿಮ್ಗೇನಾದರೂ ಹೆಲ್ಪ್ ಮಾಡಬೇಕಾಗಿತ್ತಾ? ಹ್ಞೂ ನೇತ್ರ, ಕಿಚನಲ್ಲಿ ಒಬ್ಬಳೇ ಆಗಿಬಿಟ್ಟಿದ್ದೀನಿ ನಾನು ಮತ್ತು ಅಮ್ಮನೂ ಇವಾಗ ಬೆಳಗ್ಗೆ ನಾಷ್ಟ ಮಾಡಿದ್ರಲ್ಲ, ಅವ್ರಿಗೆ ಸುಸ್ತಾಗ್ಬಿಟ್ಟಿದೆ ಅಂತ ಮಲ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಮಧ್ಯಾಹ್ನದ ಅಡುಗೆ ನಾನೇ ಮಾಡಬೇಕು. ಅದಕ್ಕೋಸ್ಕರ ನೀನು ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಏನಾದರೂ ತರಕಾರಿ ಕಟ್ ಮಾಡೋದಕ್ಕೆ. ಮತ್ತೇನು ಬೇಡ, ಒಂದು ಸ್ವಲ್ಪ ತರಕಾರಿ ಅವು ಕಟ್ ಮಾಡಿಕೊಟ್ಬಿಟ್ರೆ ನಾನು ಬೇಗ ಒಗ್ಗರಣೆ ಆಗಿಬಿಡ್ತಿದ್ದೆ. ಅದೇ ನಿನ್ನಿಂದ ಒಂದು ಸ್ವಲ್ಪ ತರಕಾರಿ ಕಟ್ ಮಾಡಿಸ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಮತ್ತು ನೀನು ನೋಡಿದರೆ ಆಫೀಸ್ ಕೆಲಸ ಜಾಸ್ತಿ ಇದೆ ಅಂತ ಹೇಳ್ತಾ ಇದೆಯಲ್ಲ. ಅಯ್ಯೋ ಅಷ್ಟೇ ಅನ್ರಿ, ಇವಾಗ ನಾನು ಬೇಗ ಹೋಗಿ ಆಫೀಸ್ ಕೆಲಸ ಮುಗಿಸ್ಬಿಡ್ತೀನಿ ರೀ. ನೀವು ಅಡುಗೆ ಮಾಡೋ ಟೈಮಿಗೆ ಒಂದು 15 ನಿಮಿಷ ಮುಂಚೆ ನಂಗೆ ಕರೆದ್ಬಿಡ್ರಿ. ಫಟಾಫಟ್ ನಂಗೆ ಯಾವ್ಯಾವ ತರಕಾರಿ ಅಂತ ಹೇಳಿ ನಾನು 5 ನಿಮಿಷದಲ್ಲಿ ಫಟಾಫಟ್ ನಂಗೆ ನಿಮಗೆ ಕಟ್ ಮಾಡಿಕೊಟ್ಬಿಡ್ತೀನಿ. ನೀವು ಆಮೇಲೆ ಅಡುಗೆ ಮಾಡಂತ್ರಿ ಅಂತ. ಅಬ್ಬಾ ಥ್ಯಾಂಕ್ ಯು ನೇತ್ರ, ಅಷ್ಟು ಮಾಡಿಬಿಡು, ಪುಣ್ಯ ಬರುತ್ತೆ. ಇಲ್ಲ ಅಂದರೆ ಒಬ್ಬಳೇ ಅಂದರೆ ಹೆಕ್ಟಿಕ್ ಆಗಿಬಿಡುತ್ತಮ್ಮ ಕೆಲಸ. ಥ್ಯಾಂಕ್ ಯು ನೇತ್ರ. ನಂಗಂದ್ರೆ ಆಮೇಲೆ ನಿಂಗೆ ಕರಿತೀನಿ ಅಂತಗೋ. ಆತ್ರಿ ಮೇಡಮರ, ನಂಗೆ ಕರೀರಿ ಆಮೇಲೆ. ಸರಿ, ನಂದು ಒಂದು ಸ್ವಲ್ಪ ಒಳಗಡೆ ಕೆಲಸ ಇದೆ, ನಾನು ಹೋಗ್ತೀನಿ. ಆತ್ರಿ ಮೇಡಮರ. ಸಾಗರು ಅಲ್ಲೊಬ್ಬನೇ ಕುಂತಿದ್ದಾನೆ, ಅಲ್ಲಿ ಯಾರೂ ಇಲ್ಲ. ನನ್ನ ಮಗಳನ್ನ ಹೆಂಗಾದರೂ ಮಾಡಿ ಅಲ್ಲೇ ಕಳಿಸ್ಬೇಕು. ಈ ನನ್ನ ಮಗಳು ಒಂದು ಕಡೆ ಇರಂಗಿಲ್ಲ. ಎಲ್ಲಿ ಸಾಗರದ ನಾವು ನಿನ್ನ ಬೆನ್ನತ್ತಿದ್ದು ಬೇತಾಳ ಇದ್ದಂಗಿರೋ ಅಂತ ನಾನು ಹೇಳ್ತಾ ಇದ್ದೀನಿ. ಇವಳು ನೋಡಿದ್ರೆ ಎಲ್ಲಿ ಹೋಗಿ ಕುಂತಿದ್ದಾಳೆ ಏನೀಗ. ಈ ಮನೇಲೊಂದು ಜೋರಾಗಿ ಕರೆದ್ರೆ ಎಲ್ಲರೂ ಓಡಿ ಬಂದುಬಿಡ್ತಾರೆ. ಅದು ನೋಡಿದ್ರೆ ಸ್ಲೋ ಆಗಿ ಕರಿಬೇಕು. ಎಲ್ಲಿ ಒಂದು ಕಡೆ ಕಾಣೋದಿಲ್ಲ ನೋಡಿ ನನ್ನ ಮಗಳಿಗೆ ನನ್ನಷ್ಟು ಬುದ್ಧಿನೇ ಇಲ್ಲ. ಬುದ್ಧಿ ಇದ್ದಿದ್ರೆ ಬೆನ್ನತ್ತಿದ್ದು ಬೇತಾಳ ಥರ ಸಾಗರ ಹಿಂದಿಂದೆ ಇರ್ತೀನಿ. ಅವನೊಂದು ಕಡೆ ಇದ್ರೆ ಈಗ ಇನ್ನೊಂದು ಎಲ್ಲೋ ಅದಾಳ. ನಾವು ಎದಕ್ಕೆ ಬಂದೀವಿ, ಇವಾಗ ಏನು ಮಾಡಬೇಕು ಅನ್ನೋ ಲಕ್ಷಣ ಇಲ್ಲ ನನ್ನ ಮಗಳಿಗಂತೂ. ಸ್ಪಂದು ಬಾಯ್ಲೆ, ಈ ಕಡೆ ಬಾಯ್ಲೆ. ಏನು ಮಮ್ಮಿ, ಎದಕ್ಕೆ ಒದರ್ತಾ ಇದೆಯಾ? ಒಂದು ನಿಮಿಷ ಇರು, ಟಿ ವಿ ನೋಡ್ತಾ ಇದ್ದೀನಿ. ಏನಿನ್ನ ಟಿ ವಿ ನೋಡಾಕುಂತ ಟಿ ವಿ ಬಾಯ್ಲಿ. ಏ ಜನ ಬರ್ತೀನಿ, ನಾನು ಅಲ್ಲಿಗೆ ಬರಲ್ಲ. ಏನು ಮಮ್ಮಿ ನೀನು ಎದಕ್ಕೆ ಒದರ್ತಾ ಇದೀಯಾ? ನಾನು ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಗೊತ್ತಾ. ಏ ಮಬ್ಬ, ಟಿ ವಿ ನೋಡ್ತಾ ಅಂತ ಟಿ ವಿ ನಮ್ಮ ಮನೆಗೆ ಹೋಗಿ ಟಿ ವಿ ನೋಡಕ್ಕೆ ಬರಂಗಿಲ್ಲನ ಇಂಥಲ್ಲಿ. ಅಲ್ಲಿ ಸಾಗರ ಒಬ್ಬನೇ ಕುಂತಾನ, ಹೋಗಿ ಮಾತಾಡ್ಸೋನ. ಅದನ್ನು ಬಿಟ್ಟು ನೀವು ಒಬ್ಬಳ ಹೋಗಿ ಕುಂತಿಯಲ್ಲ ಅಲ್ಲಿ. ಅಯ್ಯ ಮಮ್ಮಿ, ನಾನು ಸಾಗರ ಮಾವನ ಹತ್ರ ಮಾತಾಡ್ಸಕ್ಕೆ ಹೋದ್ರೆ ಮಾಮ ರೇಗ್ತಾನ, ಮಮ್ಮಿಗೆ ಬೈದ ಬಿಡ್ತಾನೆ. ಅದಕ್ಕೆ ನಾನು ಸುಮ್ಮನೆ ಹೋಗಿ ಟಿ ವಿ ನೋಡ್ಕೊತ ಕುಂತಿದ್ದೆಪ್ಪ. ಅವನು ಹಂಗೆ ರೇಗ್ತಿರ್ತಾನೆ, ನೀನು ಹಂಗೆ ಹೋಗ್ತಾ ಇರ್ಬೇಕು, ಮೈ ಮೇಲೆ ಬಿದ್ದು ಮಾತಾಡ್ತಿರ್ಬೇಕು. ಅದನ್ನ ಬಿಟ್ಟು ಒಮ್ಮಿಗೆ ಬಾ ಸ್ಪಂದನ ಅಂತಂದು ಕರೆದು ಬಿಡ್ತಾನೆ ಅವನೇನಾರ. ಅವನಿಗೆ ನೈಸ್ ಮಾಡಿ ಹೆಂಗಾದ್ರೂ ಮಾಡಿ ಬಲೆಗೆ ಬೀಸ್ಕೋಬೇಕು. ನಿಂಗೆ ಹೇಳ್ಕೊಟ್ಟಿಲ್ಲ ನಾನು ಹೆಂಗಿರ್ಬೇಕು ಏನಂತಂದು. ಅದನ್ನು ಬಿಟ್ಟು ನೀನು ಅಲ್ಲಿ ಹೋಗಿ ಕೂತ್ಕೊಂಡೆ. ಸಾರಿ ಮಮ್ಮಿ, ಬೈಬೇಡ. ಈಗ ಏನು ಮಾಡಲಿ ಹೇಳು? ಸುಮ್ಮನೆ ಹೋಗಿ ನಿಂತು ಅಂದರೆ ಎದಕ್ಕೆ ಬಂದು ನಿಂತೀನಿ, ಕೆಲಸ ಏನೈತೆ ಅದನ್ನ ನೋಡ್ಕೋಗು, ನಾನು ಆಫೀಸ್ ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಹತ್ರ ಬರೋಕೆ ಹೋಗಬೇಡ ಅಂತ ರೇಗಾಡ್ತಾನೆ ಮಾವ. ಏನು ಮಾಡಲಿ ಹಂಗಂತಾನ? ಏನಾದರೂ ತಲೆ ಓಡಿಸ, ಏನಾದರೂ ಒಂದು ಪ್ಲ್ಯಾನ್ ಮಾಡು. ಹೋಗಿ ಅವನ ಹತ್ರ ಆರಾಮಾಗಿ ಕೂತ್ಕೊಂಡು ನೀನು ಮಾತಾಡ್ಬೇಕು ನೋಡು. ಹಂಗೆ ಮಾಡಿ ಏನಾದರೂ. ಏನು ಮಾಡ್ಬೇಕು ಮಮ್ಮಿ? ನಂಗಂತೂ ಏನು ಪ್ಲ್ಯಾನ್ ಹೊಳಿತಾನೆ ಇಲ್ಲ. ನೀನೇ ಏನಾದರೂ ಹೇಳು ಮಮ್ಮಿ ಪ್ಲ್ಯಾನ್. ತಲೆ ನಿನಗಂತೂ ಒಂದು ಏನೇನೇನೇನೇನೇನೇನು ಬುದ್ಧಿನೇ ಇಲ್ಲ ನಿನಗೆ. ತಡಿ, ನಾನೇ ಏನಾರ ಪ್ಲ್ಯಾನ್ ಮಾಡ್ತೀನಿ. ಮಾಮ ಅತ್ತಿನ ಕಳಿಸಿದ್ರು ನನ್ನನ್ನು, ನಿಂಗೆ ಟೀ ಬೇಕಾ ಅಥವಾ ಕಾಫಿ ಬೇಕಾ ಅಂತ ಕೇಳೋದಕ್ಕೆ ಕಳಿಸಿದ್ಲಿ ಮಾಮ. ನಿನ್ಗೆ ಏನು ಬೇಕು, ಟೀ ಬೇಕಾ ಕಾಫಿ ಬೇಕಾ? ನಾನೇ ಮಾಡ್ಕೊಂಬಂದು ಕೊಡ್ತೀನಿ ಮಾಮ, ಬೇಕಾದರೆ ಏನು ಬೇಕು ಹೇಳು ಅಂತ ನೈಸ್ ಮಾಡಿ ಕೇಳು. ಏನು? ಅಯ್ಯೋ ಮಮ್ಮಿ, ಅಕಸ್ಮಾತ್ ಮಾಮ ಟೀನ ಅಥವಾ ಕಾಫಿನ ಏನೋ ಒಂದು ಮಾಡ್ಕೊಂಬ ಅಂದ್ರೆ ನನಗೆ ಟೀ ಕಾಫಿ ಮಾಡೋಕೆ ಬರಲ್ಲಲ್ಲ. ಏ ಹುಂಬುಸಿನಿ, ಅದನ್ನಷ್ಟು ನೆಪ ಇಟ್ಕೊಂಡು ಹೋಗು ಅವನ ಹತ್ರ. ಹೋಗಿ ಬೇರೆದೇನಾರ ಹಂಗೆ ಸುದ್ದಿ ತೆಗೆದು ಹಂಗೆ ಆರಾಮಾಗಿ ಮಾತಾಡ್ಕೊತ ಕೂತ್ಕೊ ಅಲ್ಲಿ. ಏನ ಹಂಗೆ ಹೋದ ತಕ್ಷಣ ಮಮ್ಮ ಟೀ ಬೇಕಾ ಕಾಫಿ ಬೇಕಾ? ಟೀನಾ? ಸರಿ ಮಮ್ಮ ನಾ ಹಾಕೊಂಬರ್ತೀನಿ ಅಂತ ಅಲ್ಲ. ಅಲ್ಲೇ ಕೂತ್ಕೊಂಡು ಹಂಗೆ ಏನಾರ ಮಾತಾಡ್ಕೊತ ಇರೋ ಅವನ ಜೊತೆ. ಹಂಗಂದ್ರೆ ಮಾತಾಡ್ತಾನೆ. ಅದನ್ನ ಬಿಟ್ಟು ನೀನು ಮಾಮ ಹಂಗಂತಾನೆ ಮಾಮ ಹಿಂಗಂತಾನೆ ಹೆದರ್ಕೊಂತ ಕುಂತಿ ಅಂದ್ರೆ ಮತ್ತೆ ಯಾವಾಗ ಆಕೈತಿ ನಿಮ್ಮದು ಮದುವೆ? ನಿಮ್ಮ ಮದುವೆ ಹಾಕೇನೇನಿಲ್ಲ ನಿಮ್ಮ ಮಾವನ? ಹ್ಞೂ ಮಮ್ಮಿ, ನಾ ಮಾವನ್ನ ಮದುವೆ ಹಾಕೀನಿ. ಈಗೇನು ಮಾಡಲಿ ಹೇಳು?
ಏನ ಅರ್ಥ ಆಯ್ತಾ? ನಾನು ಹೇಳಿದ್ದು ಅರ್ಥ ಆತಿಲ್ಲ? ಹ್ಞೂ ಮಮ್ಮಿ ಅರ್ಥ ಆಯ್ತು, ನಾನು ಹಂಗೆ ಮಾಡ್ತೀನಿ. ಹೋಗಿ ಮತ್ತೆ ಇಲ್ಲೇ ನಿಂತ್ಕೊಂಡು ಏನು ಮಾಡಕ್ಕೆ ಕುಂತಿದ್ದಿ? ಹೋಗು. ಈ ಹುಡುಗಿಗೆ ಒಂದು ಯಪ್ಪ ಎಲ್ಲನೂ ನಾನು ಹೇಳ್ಕೊಡ್ಬೇಕು. ಹಬ್ಬ ಅಂತೂ ಇಂತೂ ಹೋದ್ಲೆ ನನ್ನ ಮಗಳು ಸಾಗರ ಹತ್ರ. ಏ ಹುಡುಗಿ ಆ ಕಡೆ ಇದ್ಕೊಂಡಿರಿ. ಅದು ರೀ ಮೇಡಮರ, ಆಫೀಸ್ ಕೆಲಸದ ಬಗ್ಗೆ ಸರ್ ಹತ್ರ ಮಾತಾಡೋದಿತ್ತು, ಅದಕ್ಕೆ ಹೊಂಟಿದ್ದೀರಿ. ಏ ಆಫೀಸ್ ಕೆಲಸದ ಮಾರಕ್ಕೆ ಅಲ್ಲಿ ಈಗ ಆ ಕಡೆ ಹೋಗಬೇಡ, ಇಲ್ಲಿ ಬೇರೆ ಏನಾರು ಕೆಲಸ ಮಾಡ್ಕೋಗು. ನಿಮ್ದು ಸರ್ ಬ್ಯುಸಿ ಅದ, ಸಾಗರ್ ಬ್ಯುಸಿ ಅದಾನ, ಅದಕ್ಕೆ ಈಗೇನು ಅಲ್ಲಿಗೆ ಹೋಗಕ್ಕೆ ಹೋಗಬೇಡ. ನನ್ನ ಮಗಳು ಸಾಗರ್ ಅಲ್ಲಿ ಮಾತಾಡ್ಕೊತ ಕುಂತಾರ, ನೀನು ಅಲ್ಲೆಲ್ಲ ಹೋಗಕ್ಕೆ ಹೋಗಬೇಡ, ನಂದೆಲ್ಲಿ ಇಡ್ಲಿ ಅಂತಂದು ನೀ ಆ ಕಡೆ ಹೋಗು, ಆಮೇಲೆ ಕರಿತೀನಂತ. ಅಷ್ಟಕ್ಕೂ ನೀನು ಯಾಕೆ ಮನ್ಯಾಗ ಬಂದು ಕೆಲಸ ಮಾಡಕ್ಕೆ ಕುಂತಿದ್ದೆ ಆಫೀಸಿಂದ? ಹೋಗಿ ಆಫೀಸ್ನಾಗ ಮಾಡಬಿಟ್ಟು. ಅದು ರೀ ಮೇಡಮರ, ನಾನು ಚಿನ್ನಿಗೆ ಟ್ಯೂಷನ್ ಕ್ಲಾಸ್ ಹೇಳ್ಕೊಡ್ತೀನಿ ರೀ, ಮತ್ತು ಹಂಗೆ ಫ್ರೀ ಇದ್ದಾಗ ಆಫೀಸಿಂದ ಕೆಲಸ ಮಾಡ್ತೀನಿ ರೀ ಇಲ್ಲೇ ಮನೆಯಲ್ಲಿನ. ನಿಂದು ಕೆಲಸ ಇಲ್ಲ, ನೀನು ಆಮೇಲೆ ಇಟ್ಕೋ. ಈಗ ಸಾಗರ್ ಬ್ಯುಸಿ ಅದಾನ, ಈಗೇನು ಆ ಕಡೆ ಹೋಗೋಬೇಡ, ಹೋಗಿ ಈ ಕಡೆ ನೀನು ಬೇರೆ ಏನಾರು ಕೆಲಸ ಇದ್ರೆ ನೋಡ್ಕೊ ಹೋಗು. ಅದು ರೀ ಮೇಡಮರ, ಅರ್ಜೆಂಟ್ ಹೋಗ್ಬೇಕಾಗಿತ್ತು ರೀ ಸರ್ ಹತ್ರ, ಇಲ್ಲಾಂದ್ರೆ ಆಮೇಲೆ ಸರ್ ಬೈತಾರೆ. ಆಫೀಸ್ ಕೆಲಸ ಅದು ಅಲ್ಲದೆ ಇವತ್ತು ಭಾಳ ಐತ್ರಿ ಆಫೀಸ್ ಕೆಲಸ, ಈಗ ಎಷ್ಟೊತ್ತಿದ್ರು ಸರ್ ಹತ್ರ ಹೋಗ್ಲೇಬೇಕು ರೀ ನಾನು. ಏಯ್ ನಿಂಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಅಲ್ಲಿ ಸರ್ ಬ್ಯುಸಿ ಅದಾನ ಅಂದ್ರೆ ಸಾಗರ್ ನನ್ನ ಮಗಳ ಜೊತೆ ಮಾತಾಡ್ತಾ ಇದ್ದಾನೆ, ನೀನು ಅಲ್ಲಿಗೆ ಹೋಗಂಗಿಲ್ಲ ಅಷ್ಟೆ. ನಾನು ಈ ಮನೆ ಮಗಳದೀನಿ, ನಾನು ಮೇಡಮ, ನನ್ನ ಮಾತನ್ನು ನೀನು ಕೇಳಲೇಬೇಕು ಅಷ್ಟೆ. ಹೇಳಿದ ಅರ್ಥ ಆಕೈತಿಲ್ಲ? ಹೋಗು, ಇಲ್ಲ ಅಂದರೆ ಸಾಗರ್ ಹೇಳಿ ನಿನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತೀನಿ ನೋಡು. ಮತ್ತೆ ಅರ್ಥ ಆತಿಲ್ಲ? ಏನೋ ಒತ್ತರಾಟದ ಸೌಂಡ್ ಕೇಳ್ಸಕೊಂತೈತಲ್ಲ, ಏನದು? ಮೇಡಮ ರೀ ಆಮೇಲೆ ಬೈತಾರೆ ಸರ್, ನಾ ಹೇಳೋದು ಅರ್ಥ ಮಾಡ್ಕೊರಿ. ಆಫೀಸ್ ಕೆಲಸ ಭಾಳ ಐತ್ರಿ ಇವತ್ತು. ನೇತ್ರ ಏನಾಯ್ತು ಅತ್ತೆ? ಯಾಕೆ ಏನೋ ಒದರಾಡಕೊಂತಿರಲ್ಲ? ನೋಡಮ್ಮ ಖುಷಿ, ಸಾಗರು ಮತ್ತು ನನ್ನ ಮಗಳ ಸ್ಪಂದನ ಏನೋ ಮಾತಾಡ್ಕೊತ ಕುಂತಾರ, ಅದಕ್ಕೋಸ್ಕರ ನೀನು ಹೋಗ್ಬೇಡವ. ಈಗ ನಿಂದು ಆಫೀಸಿನ ಕೆಲಸ ಏನೇ ಇದ್ರೂ ಆಮೇಲೆ ನೋಡ್ಕೊ, ನೀನು ಈಗ ಹೋಗಕ್ಕೆ ಹೋಗ್ಬೇಡ. ಅವರಿಬ್ಬರು ಮಾತಾಡ್ಕೊತ ಕುಂತಾರ ಅಪರೂಪಕ್ಕೆ ಅಂತ ಹೇಳಿದ್ರು, ಇಲ್ಲ ನಂದು ಆಫೀಸ್ ಕೆಲಸ ಐತಿ ನಾವು ಹೋಗಲೇಬೇಕಂತ ಅನ್ನಕುಂತಾಳೆ ನೋಡಮ್ಮ. ನೀನಾರ ಹೇಳಮ್ಮ ಈ ಹುಡುಗಿಗೆ. ಅಯ್ಯೋ ಅಷ್ಟೇನಾ ಅತ್ತೆ ಹೋಗ್ಲಿ ಬಿಡ್ರತ್ತೆ, ಇಲ್ಲಾಂದ್ರೆ ಸಾಗರ್ ಆಮೇಲೆ ಒದರಾಡಕ್ಕೆ ಕುಂತು ಬಿಡ್ತಾನೆ ನೇತ್ರಾಗ. ಹೌದು ಆಫೀಸ್ ಕೆಲಸ ಇಂಪಾರ್ಟೆಂಟ್ ಏನೋ ಐತಂತ, ಅವ್ರು ಬೇಕಾದ್ರೆ ಆಮೇಲೆ ಮಾತಾಡ್ಕೊಳ್ಳಿ ಬಿಡ್ರಿ. ನೇತ್ರ ನೀನು ಹೋಗಮ್ಮ. ಸರಿ ಮೇಡಮರ. ಅತ್ತೆ ಕಾಫಿ ರೆಡಿ ಇದೆ, ಬರ್ರಿ ನೀ ಕೊಡಿ ಅಂತ. ಸರಿ ಆಯ್ತು ಹೋಗಮ್ಮ, ಬಂದೆ. ಖುಷಿ ಎದಕ್ಕೆ ಅಡ್ಡ ಬಂದಿ ನೀನು? ಎಂಥ ಚಲೋ ನನ್ನ ಮಗಳು ಅಳಿಯ ಮಾತಾಡ್ಕೊತ ಕುಂತಿದ್ರು. ಇದೊಂದು ಹುಡುಗಿ ಎಲ್ಲಿಂದ ಬರ್ತೈತನ ಮಾಡ್ತೀನಿ. ಮೊದಲು ಈ ಹುಡುಗಿ ಈ ಮನೆಗೆ ಬರಲಾರ್ದಂಗೆ ಮಾಡ್ತೀನಿ, ಆಮೇಲೆ ಐತಿ ಅವರಿಗೆ. ಖುಷಿ ಬರಬಾರ್ದಿತ್ತು ಇವತ್ತು, ಇತ್ತು ಈ ಹುಡುಗಿಗೆ ಮಾಡ್ತಿದ್ದೆ. ಇದೊಂದು ಅಡ್ಡ ಬಂದುಬಿಟ್ಲು. ಈ ಹುಡುಗಿಗೆ ಒಂದು ಏನೋ ಅನ್ನಂಗಿಲ್ಲ ಬಿಡಂಗಿಲ್ಲ. ನಮ್ಮ ಅಣ್ಣಗೆ ಬೇಜಾರಾಕೈತಿ, ನನ್ನ ಮಗಳು ಹಂಗಂದು ಹಿಂಗಂದು ಅಂತಂದು. ಏನು ಮಾಡೋದು, ಸುಮ್ಮನೆ ಇರಬೇಕಷ್ಟೇ. ಈಗ ನನ್ನ ಮಗಳದ್ದು ಮದುವೆ ಆಗೋವರೆಗೂ ಎಲ್ಲರಿಗೂ ಏನಂದ್ರೂ ಸುಮ್ಮನೆ ಇರ್ಬೇಕು ಇವಾಗ ನಾನು. ಅತ್ತೆ ಬರ್ರಿ. ಹಾಂ ಬಂದೆ. ಮಾವ ಹೇಳು ಸ್ಪಂದನ, ಏನು? ನಾ ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ, ಬಂದು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ದೀನಿ ತಾನೆ. ಮಾವ ಅದು ಅತ್ತೆನೇ ಕಳಿಸಿದ್ರು, ನಿಮಗೆ ಟೀ ಬೇಕಾ ಕಾಫಿ ಬೇಕಾ ಅಂತ ಕೇಳ್ಕೊಂಬ ಅಂತಂದ್ರು, ಅದಕ್ಕೆ ಬಂದೆ ನಾನು. ಏನು ಬೇಕಂತ ಹೇಳಿ ಮಾವ, ಬೇಕಾದ್ರೆ ನಾನೇ ಮಾಡ್ಕೊಂಬಂದು ಕೊಡ್ತೀನಿ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಬಂದು ಡಿಸ್ಟರ್ಬ್ ಮಾಡಬೇಡ ಅಂತ? ಅದು ಮಾವ ಎದಕ್ಕೆ ಹಂಗೂರು ಅಂತೀಯ? ಏನೋ ಕೇಳೋದಕ್ಕಂತ ಬಂದೆಪ್ಪ ನಾನು. ಓ ನೇತ್ರ ಬರ್ತಾ ಇದ್ದಾಳೆ, ಮಾಡ್ತೀನಿ ಇವಾಗ. ಮಾಮ ಯಾಕೆ ಆ ಥರ ಭಯ ಕುಂತಿದ್ದಿ? ಅಯ್ಯೋ ಸ್ಪಂದನ, ನಾನು ಯಾಕೆ ನಿನಗೆ ಬೈಲಿ? ಇದಕ್ಕೆ ಅಲ್ಲೇ ನಿಂತ್ಕೊಂಡು ಮಾತಾಡ್ಕೊಂತಿದ್ದಿ, ಬಾ ಇಲ್ಲಿ ಬಾ ಕುತ್ಕೊಂಡು ಮಾತಾಡೋಣ ಬಾ. ಮಾವ ನೀನಾ ಇದನ್ನ ಹೇಳ್ತಾ ಇರೋದು? ನಾನೇ, ಬಾ ಕುತ್ಕೋ, ಬಾ ಇಲ್ಲಿ ಕುತ್ಕೊಂಡು ಮಾತಾಡೋಣ ಬಾ. ಹಾಂ ಸೂರ್ ನೋಡು, ಇವ್ರ ಜೊತೆ ಮಾತಾಡ್ಕೊಂತ ಕೂತ್ಕೊಂಡು, ಇವಳು ಡ್ರೆಸ್ಸು ಹೊಟ್ಟೆ ಎಲ್ಲ ಕಾಣಿಸ್ತಾ ಇದೆ, ಕೈಯೆಲ್ಲ ಕಾಣಿಸ್ತಾ ಇದೆ, ಈ ಥರ ಡ್ರೆಸ್ ಹಾಕೊಂಡು ಪೋಸ್ಟ್ ಕೊಡ್ತಾ ಇದ್ದಾಳೆ. ನಂಗೆ ಬರ್ತಿರೋ ಸಿಟ್ಟಿಗೆ ಎರಡು ತಲೆ ಮೇಲಿರೋ ಜುಟ್ಟು ಹಿಡ್ಕೊಂಡು ನೆಲ ತುಂಬ ಉಳ್ಳಾಡಿಸಿ ಹೊಡಿಬೇಕಂತಂದತ್ತ. ಆದರೆ ಏನು ಮಾಡೋದು, ಸುಮ್ಮನೆ ಇರಬೇಕಲ್ಲ ಅಂತ ಸುಮ್ಮನೆ ಇದ್ದೀನಿ. ನಡಕ್ಕೋಗಿ ನಾನೇ ಮಾತಾಡಿ ಇವ್ರು ಮಾತಾಡೋದನ್ನ ಕೆಡಿಸ್ತೀನಿ. ಸ್ಪಂದನ, ವಾವ್ ನಿನ್ನ ಡ್ರೆಸ್ ಎಷ್ಟು ಚೆನ್ನಾಗಿದೆ, ಈ ಡ್ರೆಸ್ಸಲ್ಲಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡು. ಹೌದಾ ಮಾಮ, ಚೆನ್ನಾಗಿದ್ದೇನಾ? ನಾನೇ ತೊಗೊಂಡಿದ್ದನ್ನು, ನಿಂಗೆ ಇಷ್ಟ ಆಯ್ತಾ? ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಮೈ ಮೇಲೆ ಡ್ರೆಸ್ ಇದ್ರಲ್ಲ ಚೆನ್ನಾಗಿ ಕಾಣಿಸೋದು. ಸರ್ ಸ್ಪಂದನ, ನಿಂದು ಟಿಫಿನ್ ಆಯ್ತಾ? ಹಾಂ ಮಾವ ನಂದು ಟಿಫಿನ್ ಆಯಿತು, ನಿಂದು ಆಯಿತಾ? ಸರ್ ನಾನಿಲ್ಲಿ ಬಂದಿದ್ದೀನಿ. ಹಾಂ ನಂದು ಆಯ್ತು ನೋಡು ಟಿಫಿನ್. ಮತ್ತೆ ಸರ್ ಇವತ್ತು ಆಫೀಸ್ ಕೆಲಸ ಇದೆ ಅಂತ ಅಂದಿದ್ದೀರಾ, ಅದಕ್ಕೋಸ್ಕರ ಬಂದಿದ್ದೀನಿ. ಏನಂತ ಹೇಳ್ತೀರಾ ಅಥವಾ ನಾ ಹೋಗ್ಲಾ? ಓ ನೇತಾ, ಯಾವಾಗ ಬಂದಿ ನೀನು? ಇವ್ರ ಜೊತೆ ಲಲ್ಲೇ ಹೊಡಿಬೇಕಾದ್ರೆ. ಏನೋ ಹೇಳ್ದಂಗಿತ್ತು, ಕೇಳಿಸ್ಲಿಲ್ಲ ಸರಿಯಾಗಿ. ಹಾಂ ಅದು ಸರ್ ನೀವು ಮಾತಾಡ್ತಾ ಇದ್ರಲ್ಲ ಆವಾಗಲೇ ಬಂದೆ. ಇವತ್ತೇನೋ ಆಫೀಸ್ ಕೆಲಸ ಜಾಸ್ತಿ ಇದೆ ಅಂದ್ರಲ್ಲ, ಅದಕ್ಕೋಸ್ಕರ ಕೇಳೋದಕ್ಕಂತ ಬಂದೆ. ಹಲೋ, ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ನಾವಿಬ್ಬರು ಇಲ್ಲಿ ಮಾತಾಡ್ಕೊತ ಕುಂತಿದ್ದೀವಿ. ಇಬ್ಬರು ಮಾತಾಡ್ಕೊತ ಕುಂತಿದ್ದಾಗ ನಡಕ್ಕೆ ಹಂಗೆ ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಅಯ್ಯೋ ಇರಲಿ ಬಿಡು ಸ್ಪಂದನ, ಅಷ್ಟೆಲ್ಲ ಅವ್ರಿಗೆಲ್ಲಿ ಗೊತ್ತಾಗುತ್ತೆ, ನೀನೇ ಹೇಳು.
ಹಲೋ ಸ್ಪಂದನ ಅವರೇ, ನಾನಿಲ್ಲಿ ಬಂದಿರೋದು ಆಫೀಸ್ ಕೆಲಸ ಮಾಡೋದಕ್ಕೆ. ನೀವಿಬ್ಬರು ಮಾತಾಡ್ಕೊತ ಕುಂತಿದ್ದೀರಾ, ಬೇರೆ ಏನು ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಂಡು ನಿಂತ್ಕೊಳ್ಳೋದಕ್ಕಲ್ಲ. ನೀವು ಮಾತಾಡೋದಿದ್ರೆ ಮಾತಾಡ್ರಿ, ನಾನೇನು ಬೇಡ ಅಂತ ಅಂದಿಲ್ಲ. ನಂದು ಆಫೀಸ್ ಕೆಲಸ ಏನಿದೆ ಅಂತ ಕೇಳೋದಕ್ಕಷ್ಟೇ ಬಂದಿದ್ದು ನಾನು. ಸರ್, ಇವಾಗೇನು ಆಫೀಸ್ ಕೆಲಸ ಹೇಳ್ತೀರಾ ಅಥವಾ ನಾನು ಬೇರೆ ಕೆಲಸ ಮಾಡ್ಕೊಳ್ಳ? ನನಗೂ ಬೇರೆ ಕೆಲಸ ಇದೆ ಸರ್. ನೀವು ಇವಾಗ ಏನಾದರೂ ನೀವು ಆಫೀಸ್ ಕೆಲಸ ಹೇಳಿಲ್ಲ ಅಂದರೆ, ಖುಷಿ ಮೇಡಮ್ ಅವರು ಕಿಚನಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ ಅಂತಂದರು, ನಾನು ಅಲ್ಲಿಗೆ ಹೋಗ್ತೀನಿ. ಮಾವ, ಅವ್ಳು ಹೋಗಲಿ ಬಿಡು, ನಾವಿಬ್ಬರು ಮಾತಾಡ್ಕೊತ ಕೂತ್ಕೊಳ್ಳೋಣ. ನೀವು ಬೇಕಾದ್ರೆ ಆಫೀಸ್ ಕೆಲಸ ಆಮೇಲೆ ಹೇಳುವಂತೆ ಅಂತ. ಸರಿ ಸರ್, ಹಾಗಂದ್ರೆ ನೀವು ಮಾತಾಡ್ಕೊತ ಕೂತ್ಕೊಳ್ಳಿ, ನಾನು ಹೋಗ್ತೀನಿ. ನೇತ್ರ ಇರು, ಆಫೀಸ್ ಕೆಲಸ ಸಿಕ್ಕಾಪಟ್ಟೆ ಇದೆ. ಇವತ್ತು ಫಸ್ಟ್ ಆಫೀಸ್ ಕೆಲಸ ಮುಗಿಸು ನೀನು. ಸ್ಪಂದನ, ನಾನು ನಿನ್ನ ಜೊತೆ ನೈಟ್ ಮಾತಾಡ್ಕೊತ ಕೂತ್ಕೊಳ್ಳೋಣ ಇಬ್ಬರು. ಅವಾಗ ಯಾರ ಕಾಟನೇ ಇರೋದಿಲ್ಲ. ಸೊ ನೈಟ್ ಇಬ್ಬರು ಲೇಟ್ ಆಗೋವರೆಗೂ ಮಾತಾಡ್ಕೊತ ಕೂತ್ಕೊಳ್ಳೋಣ. ಇವಾಗ ನೀ ಹೋಗಿ ರೆಸ್ಟ್ ಮಾಡು. ನಂದು ಆಫೀಸ್ ಕೆಲಸ ಇದೆ, ನಾನು ಆಫೀಸ್ ಕೆಲಸ ಮಾಡ್ತೀನಿ. ಓಕೆನಾ? ಮಾವ, ನೈಟ್ ಮಾತಾಡ್ಕೊತ ಕೂತ್ಕೊಳ್ಳೋದಾ? ಸರಿ ಮಾವ, ನಾನಂತೂ ರೆಡಿ. ಇಡೀ ರಾತ್ರಿ ನಿನ್ನ ಜೊತೆ ಮಾತಾಡ್ಕೊತ ಕೂತ್ಕೊಳ್ಳೋಕೆ ನಾನು ಮಾತ್ರ ರೆಡಿ ಇದ್ದೀನಿ. ಸರಿ ಮಾವ, ನಾನು ಇವಾಗ ಹೋಗಿ ರೆಸ್ಟ್ ಮಾಡ್ತೀನಿ. ನೈಟ್ ಇಬ್ಬರು ಮಾತಾಡ್ಕೊತ ಕೂತ್ಕೊಳ್ಳೋಣ ಅಂತ. ನೈಟು ಇಬ್ಬರು ಮಾತಾಡೋದನ್ನ ಕೆಡ್ಸೋದಕ್ಕೆ ನಾನೇ ಇರೋದಿಲ್ಲ. ನೈಟ್ ಬೇರೆಯವರು ಮಾತಾಡ್ಕೊತ ಕೂತ್ಕೋತಾರ. ಹಾಂ ಸ್ಪಂದನ, ಇವಾಗ ಹೋಗಿ ನೀ ರೆಸ್ಟ್ ಮಾಡು. ನೈಟ್ ಫುಲ್ ಇಬ್ಬರು ಮಾತಾಡ್ಕೊತ ಕೂತ್ಕೊಳ್ಳೋಣಂತೆ. ಇವಾಗ ನೀ ಹೋಗ್ತೀಯಾ? ಸರಿ ಮಾವ, ನಾನು ಇವಾಗ ಹೋಗ್ತೀನಿ. ನೀವು ಆಫೀಸ್ ಕೆಲಸ ಮುಗಿಸ್ಕೊ, ನೈಟ್ ಆರಾಮಾಗಿ ಕೂತ್ಕೊಂಡು ಮಾತಾಡೋಣಂತ.